ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪ್ರೇಕ್ಷಕರ ತಲೆಗೆ ಹುಳ ಬಿಟ್ರ ನಟ ಉಪೇಂದ್ರ ಅನ್ನುವಂಥ ಪ್ರಶ್ನೆ ಈಗ. ಅಂದರೆ ಪ್ರೇಕ್ಷಕರೇ ಅಲರ್ಟ್ ಅಂತೇಳಿ ಸ್ಟಾರ್ ಡೈರೆಕ್ಟರ್ ಪೋಸ್ಟ್ ಮಾಡಿದ. ನಾಳೆ ಹೊರಬೀಳುತ್ತಾ ಸ್ಫೋಟಕ ಮಾಹಿತಿ ಅನ್ನುವಂಥ ಕುತೂಹಲ ಇದೆ. ನಾಳೆ ಒಂದು ಲಿಂಕ್ ಪೋಸ್ಟ್ ಮಾಡ್ತೀನಿ, ಅದನ್ನು ಸಾರ್ವಜನಿಕವಾಗಿ ಹಂಚಿಕೊಳ್ಳಬೇಡಿ, ನೀವು ಅದನ್ನು ನೋಡಿ ಬೇರೆಯವರಿಗೆ ಕೂಡ ಹೇಳ್ಕೋಬೇಡಿ. ಜಾಲತಾಣದಲ್ಲಿ ಈ ರೀತಿಯಾಗಿ ಪೋಸ್ಟ್ ಮಾಡಿರುವಂಥದ್ದು ನಟ ಉಪೇಂದ್ರ. ಹಾಗಾಗಿ ಪೋಸ್ಟ್ ಮಾಡಿದ ಸ್ವಲ್ಪ ಹೊತ್ತಿನಲ್ಲೇ ಡಿಲೀಟ್ ಆದರೂ ಆಗಬಹುದು ಅಂತೇಳಿ ಜನರ ಇಮ್ಯಾಜಿನೇಷನ್ ಇದೆ. ಈ ರೀತಿಯಾಗಿ ಹೇಳ್ತಿದ್ದಾರೆ ಅಂದರೆ ಅದು ಮತ್ತೆ ಡಿಲೀಟ್ ಆಗಿಬಿಡುತ್ತೆ ಅನ್ನುವಂಥದ್ದು. ಹಾಗಾದರೆ ಏನಿರಬಹುದು? ಹೊಸ ಸಿನಿಮಾದ ಅಥವಾ ಬೇರೆ ಏನಾದರೂ ಇರಬಹುದಾ? ಪ್ರಾಜೆಕ್ಟ್ದ ಈ ಯುದ್ಧದ ಸಂದರ್ಭದಲ್ಲಿ ಸಿಹಿ ಸುದ್ದಿನ ಎಚ್ಚರಿಕೆ ವಾರ್ನಿಂಗ್ ಅನ್ನೋ ರೀತಿಯಲ್ಲಿ ಕೊಟ್ಟಿದ್ದಾರೆ. ಸೊ ಏನು ಎಚ್ಚರಿಕೆ ಇರಬಹುದು ಅನ್ನೋದು, ಈ ಜಗತ್ತಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದು ಉಪೇಂದ್ರ ಅವರಿಗೆ ಗೊತ್ತಾಗ್ತಾ ಇದೆಯಾ ಅಥವಾ ಮುಂದಿನ ಭವಿಷ್ಯವನ್ನು ನುಡಿತಾ ಇದ್ದಾರಾ? ಪ್ರೇಕ್ಷಕರ ತಲೆಗೆ ಸಹಜವಾಗಿ ಈ ರೀತಿಯಾಗಿ ನಾನಾ ಚರ್ಚೆಗಳು, ನಾನಾ ಪ್ರಶ್ನೆಗಳು ಉಟ್ಕೊಳ್ತಾ ಇವೆ. ಸೊ ಹಂಗಾಗಿ ಅವ್ರು ಹೇಳ್ತಾ ಇರೋದು ಪ್ರೇಕ್ಷಕರೇ ಅಲರ್ಟ್ ಆಗಿರಿ ಅಂತ. ಸೊ ನಾಳೆ ಹೊರಬೀಳುತ್ತೆ ಸ್ಫೋಟಕ ಮಾಹಿತಿ ಅಂಥೇಳಿ. ಸೊ ನಾಳೆ ಒಂದು ಲಿಂಕನ್ನು ಪೋಸ್ಟ್ ಮಾಡ್ತೀನಿ, ಅದನ್ನು ನೀವೇನು ಮಾಡಬೇಕು? ಸಾರ್ವಜನಿಕವಾಗಿ ಅದನ್ನು ಹಂಚಿಕೊಳ್ಬಾರ್ದು, ನೀವು ಅದನ್ನು ನೋಡಿ ಬೇರೆಯವರಿಗೂ ಕೂಡ ಹೇಳಬೇಡಿ ಅಂತ. ಇದು ಹೆಂಗೆ? ಇದನ್ನು ಹೇಳೋದು ತಲೆಯಲ್ಲಿ ಹುಳ ಬಿಡೋದು ಅಂತ. ಸೊ ಸಹಜವಾಗಿ ಕುತೂಹಲ ಇದೆ, ಏನಿರಬಹುದು ಈ ಪೋಸ್ಟ್ ಹಿಂದೆ ಇರುವಂಥ ಉದ್ದೇಶ ಏನು? ಸಿನಿಮಾನ ಅಥವಾ ಹೊಸ ಪ್ರಾಜೆಕ್ಟಾ? ಏನು ಇರಬಹುದು ಅಂತೇಳಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಯಶೋಧ, ಏನಿದು ಹೊಸ ಪ್ರಾಜೆಕ್ಟ್ ಅಥವಾ ಏನು ಅನ್ಕೋಬೇಕು ಅಭಿಮಾನಿಗಳು? ಎಸ್ ಹೇಮಕುಮಾರ್, ಪ್ರೇಕ್ಷಕರಿಗೆ ತಲೆಗೆ ಹಾಗಾದ್ರೆ ನಟ ಉಪೇಂದ್ರ ಅವರು ಹುಳ ಬಿಟ್ರ ಇಲ್ಲಿ ಗಮನಿಸಬಹುದು. ಉಪೇಂದ್ರ ಅವರು ಏನೇ ಹೇಳಿ, ಅದು ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ಲಿ ಏನೇ ಆದ್ರೂ ಕೂಡ ಅವ್ರು ಒಂಥರ ಟ್ವಿಸ್ಟ್ ಕೊಡ್ತಾರೆ ನಮ್ಗೆ. ಅದನ್ನ ಯೋಚನೆ ಮಾಡ್ಬೇಕು, ಏನಾಗ್ತಿದೆ, ಏನಿದು, ವಾಟ್ ನೆಕ್ಸ್ಟ್, ಅಥವಾ ಏನ್ ಹೇಳೋದಕ್ಕೆ ಹೊರಟಿದ್ದಾರೆ, ಈ ತರ ಹಲವು ಪ್ರಶ್ನೆಗಳನ್ನ ನಮ್ಗೆ ಕೊಡುವಂತಹ ಒಂದು ಅದ್ಭುತವಾದ ಡೈರೆಕ್ಟರ್ ಕಮ್ ನಟ ಅಂತ ಹೇಳಿದ್ರೆ ಅದು ಉಪೇಂದ್ರ ಸರ್. ಇದೀಗ ಪ್ರೇಕ್ಷಕರೇ ಅಲರ್ಟ್ ಅಂತ ಹೇಳಿ ಸ್ಟಾರ್ ಡೈರೆಕ್ಟರ್ ಉಪೇಂದ್ರ ಅವರು ಹೇಳ್ಕೊಂಡಿದ್ದಾರೆ. ನಟ ಉಪೇಂದ್ರ ಅವರಿಂದ ನಾಳೆ ಬೆಳಗ್ಗೆ 10 ಗಂಟೆಗೆ ಹಾಗಾದ್ರೆ ಯಾವ ರೀತಿಯ ಸ್ಫೋಟಕ ಮಾಹಿತಿ ಹೊರಬೀಳುತ್ತೆ ಅನ್ನೋ ಒಂದು ಬಹುದೊಡ್ಡ ಪ್ರಶ್ನೆ ಈಗ ನಮ್ಗೆಲ್ರೂ ಕೂಡ ಎದ್ದಿರುವಂತದ್ದು. ನಾಳೆ ಬೆಳಗ್ಗೆ 10 ಗಂಟೆಗೆ ಒಂದು ಲಿಂಕ್ ಅನ್ನ ನಾನು ಪೋಸ್ಟ್ ಮಾಡ್ತೀನಿ, ಇದನ್ನ ಸಾರ್ವಜನಿಕವಾಗಿ ದಯವಿಟ್ಟು ಹಂಚಿಕೊಳ್ಳಬೇಡಿ ಅಂತ ಒಂದು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಪೋಸ್ಟ್ ಮಾಡಿದ ಸ್ವಲ್ಪ ಹೊತ್ತಿನಲ್ಲಿ ನಾನು ಅದನ್ನ ಡಿಲೀಟ್ ಕೂಡ ಮಾಡಬಹುದು. ಅದಕ್ಕಿಂತ ಮುಂಚೆ ನೀವು ಯಾರಿಗೂ ಶೇರ್ ಮಾಡಬೇಡಿ, ಯಾರಿಗೂ ಹೇಳ್ಕೋಬೇಡಿ, ನೀವು ಇದನ್ನ ನೋಡಿದ್ರೆ ಬೇರೆಯವರ ಹತ್ರ ಹೇಳ್ಕೋಬೇಡಿ. ಸದ್ಯಕ್ಕೆ ಇದು ನಿಮ್ಮ ನಡುವೆ ಮಾತ್ರ ಇರ್ಲಿ, ಲಿಂಕ್ ನೋಡಿ ಹಾಗೆ ಸುಮ್ಮನಿದ್ದು ಬಿಡಿ ಅಂತ ಹೇಳಿ ನಟ ಉಪೇಂದ್ರ ಅವರು ಯಾವುದೇ ರೀತಿಯ ಸುಳಿವನ್ನ ನೀಡದೆ ಇವತ್ತು ಹಾಕಿರುವಂತಹ ಪೋಸ್ಟ್ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಹಾಗಾದ್ರೆ ಯಾವ ವಿಚಾರ? ಸಿನಿಮಾಗೆ ಸಂಬಂಧಪಟ್ಟಂತೆ ಏನಾದ್ರು ಹಾಕ್ತಾ ಇದ್ದಾರಾ, ಅಥವಾ ಯಾವ್ದಾದ್ರು ವಿಚಾರವನ್ನ ಏನಾದ್ರು ಬ್ಲಾಸ್ಟ್ ಮಾಡ್ತಾ ಇದ್ದಾರಾ, ಪೊಲಿಟಿಕಲ್ ಗೆ ಸಂಬಂಧಪಟ್ಟಂತೆ ಏನಾದ್ರು ವಿಚಾರವನ್ನ ಶೇರ್ ಮಾಡ್ತಾ ಇದ್ದಾರಾ? ಹೀಗೆ ಹಲವು ಚರ್ಚೆಗಳು, ಹಲವು ರೀತಿಯಲ್ಲಿ ಫ್ಯಾನ್ಸ್ ಕೂಡ ಕಮೆಂಟ್ ಗಳನ್ನ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಒಟ್ಟಾರೆ ನಾಳೆ ಬೆಳಗ್ಗೆ ಹಾಗಾದ್ರೆ 10 ಗಂಟೆಗೆ ಯಶೋಧ ಅವರೇ ನಿಮ್ಗೆ ಇನ್ಸೈಡ್ ಮಾಹಿತಿ ಇರುತ್ತೆ, ಏನಾದ್ರು ಇದ್ದೇ ಹೇಳ್ಬಿಡಿ. ಅಂದ್ರೆ ಇಲ್ಲಿಯವರೆಗೂ ಅವ್ರು ಏನೇ ಮಾಡ್ಲಿ, ಒಂದು ಸಿನಿಮಾಗೆ ಸಂಬಂಧಪಟ್ಟಂತ ಒಂದು ಸುದ್ದಿಗೋಷ್ಠಿ ಮಾಡ್ಲಿ, ಅಥವಾ ಒಂದು ಸಿನಿಮಾಗೆ ಅವರೇ ಡೈರೆಕ್ಟರ್ ಆಗ್ಲಿ, ಅಥವಾ ಅವರೇ ನಟ ಆದಂತ ಸಂದರ್ಭದಲ್ಲೂ ಕೂಡ ನಾವು ಆ ಸಿನಿಮಾದ ಬಗ್ಗೆ ಏನೇ ಪ್ರಶ್ನೆ ಕೇಳಿದ್ರೆ ಅವ್ರು ನಗ್ತಾ ಕಾದ್ ನೋಡಿ ಅಥವಾ ನೋಡಿ ಈ ತರದ ಉತ್ತರವನ್ನೇ ಕೊಟ್ಟಿರುವಂತದ್ದು. ಇವ್ರು ಪೋಸ್ಟ್ ಮಾಡ್ತಾರೆ, ಈ ರೀತಿಯ ಪೋಸ್ಟ್ ಮಾಡ್ತಾರೆ ಅನ್ನೋ ಸಣ್ಣ ಸುಳಿವು ಕೂಡ ನಮ್ಗೆ ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ. ಪೋಸ್ಟ್ ಮಾಡಿದ ಬಳಿಕವೇ ನಮ್ಮ ಗಮನಕ್ಕೆ ಬಂದಿದ್ದು. ಅದಾದ ಬಳಿಕ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ವಿ. ಸರ್ ಏನಿದೆ, ಏನು ಎತ್ತ ಸರ್, ಏನಂತ ನಾವು ಇದು ಇನ್ಫಾರ್ಮೇಶನ್ ಕೊಡೋದು ಅನ್ನೋದು. ಬಟ್ ಅದಕ್ಕೆ ಯಾವುದಕ್ಕೂ ಕೂಡ ಅವರು ಉತ್ತರ ಕೊಟ್ಟಿಲ್ಲ. ನಾಳೆ ಬೆಳಗ್ಗೆ 10 ಗಂಟೆಯವರೆಗೆ ಕಾದು ನೋಡಿ ಅಂತ ಮಾತ್ರ ಹೇಳಿದ್ದಾರೆ. ಹಾಗಾದ್ರೆ ನಾಳೆ ಬೆಳಗ್ಗೆ ಅವರು ಕೊಡುವಂತಹ ಸ್ಫೋಟಕ ಮಾಹಿತಿ ಏನು? ಅದು ವಿಡಿಯೋ ಆಗಿರುತ್ತಾ, ಅಥವಾ ಏನಾದ್ರು ಇನ್ಫಾರ್ಮೇಶನ್ ಇರುತ್ತಾ, ಸಿನಿಮಾಗೆ ಸಂಬಂಧಪಟ್ಟಿದ್ದ, ಅಥವಾ ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದ? ಹೀಗೆ ಹಲವು ಗೊಂದಲಗಳ ನಡುವೆ ಹಲವು ಪ್ರಶ್ನೆಗಳನ್ನ ಹಾಕೊಂಡು ಇವತ್ತು ನಾವು ರಾತ್ರಿ ನಿದ್ದೆ ಮಾಡ್ಬೇಕಾಗುತ್ತೆ. ನಾಳೆ ಬೆಳಗ್ಗೆ 10 ಗಂಟೆ ತನಕ ನಾವು ಕಾದು ನೋಡ್ಬೇಕಾಗುತ್ತೆ. ಒಂದ್ ವೇಳೆ ಅವ್ರು ಡಿಲೀಟ್ ಕೂಡ ಮಾಡ್ಬಿಡ್ತಾರಂತೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಶಾರ್ಪ್ ಆಗಿ 9:59ಕ್ಕೆ ಅಲ್ರಾಮನ ಇಟ್ಕೊಂಡು ಕಾದು ನೋಡುವಂತ ಪ್ರಯತ್ನದಲ್ಲಿದ್ದೀವಿ ಹೇಮಕುಮಾರ್. ಏನೇ ಆಗ್ಲಿ, ಒಟ್ಟಿನಲ್ಲಿ ನಾಳೆಯಿಂದ ಸರಿಯಾಗಿ ಗ್ಯಾಸ್ ಬಂದ್ರೆ ಸಾಕು. ಥ್ಯಾಂಕ್ ಯು ವೆರಿ ಮಚ್ ಯಶೋಧ.